alkaline earth metals. Alkaline earth metals. So previous class ಅಲ್ಲಿ ಇದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದೀವಿ alkaline earth metals. Okay, so these are also alkaline metals and they are found in the earth crust. ಹೌದಾ, earth crust ಅಲ್ಲಿ ಸಿಗ್ತವೆ. And these are also form alkalis when dissolved in water. ಹೌದಾ, and their general electronic configuration is noble gas configuration and NS2. And that of alkali metals was ಏನಿತ್ತು configuration noble gas configuration NS1 ಅಂತ ಇತ್ತು. alkali metals ಇದು ಹೌದಾ. alkaline metals ಅಲ್ಲಿ ಏನಾಗುತ್ತಾ, ಒಂದು ಎಲೆಕ್ಟ್ರಾನ್ s ಆರ್ಬಿಟಲ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಹೌದಾ. So the configuration becomes noble gas configuration and NS2 ಹೌದಾ. So here these are the alkaline earth metals: beryllium, magnesium, calcium, strontium, barium and radium. In this radium is radioactive in nature ಹೌದಾ. radium ಏನಿರುತ್ತಾ, radioactive ಇರುತ್ತೆ. Atomic and ionic radii. Atomic and ionic radii. How does atomic and ionic radii changes? Sorry, group 1 elements, if you consider group 1 elements, they are of large size. If you move from left to right in a periodic table, ಏನಾಗುತ್ತೆ ನಮಗೆ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕೆ ಸೈಜ್ ಡಿಕ್ರೀಸ್ ಆಗುತ್ತಾ? ಬಿಕಾಸ್ ಇನ್ಕ್ರೀಸ್ ಇನ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಸೈಜ್ ಡಿಕ್ರೀಸ್ ಆಗುತ್ತೆ ಹೌದಾ. ಸೊ ಹಂಗಂತಂದ್ರ ಗ್ರೂಪ್ 1 ಎಲಿಮೆಂಟ್ಸ್ ಆರ್ ಲಾರ್ಜೆಸ್ಟ್ ಇನ್ ಗಿವನ್ ಪೀರಿಯಡ್. ನೀವು ಯಾವ್ದು ಬೇಕಾದ ಪೀರಿಯಡ್ ತಗೊಂಡ್ರು ಅದರ ಲಾರ್ಜೆಸ್ಟ್ ಎಲಿಮೆಂಟ್ ಯಾವ್ದು ಇರುತ್ತಾ, ಗ್ರೂಪ್ 1 ಎಲಿಮೆಂಟ್ ಹೌದಾ. ಗ್ರೂಪ್ 2 is smaller, group 3, group 4, group 5, those are small and small and small ಹೌದಾ. So the group 2 elements are smaller than group 1. group 2 element ಗಳು alkaline earth metals are smaller than alkali metals ಹೌದಾ. ನೆಕ್ಸ್ಟ್, if you go from top to bottom in a group, ನೀವು ಗ್ರೂಪ್ ಅಲ್ಲಿ ಏನಾದ್ರು ಟಾಪ್ ಟು ಬಾಟಮ್ ಹೋದ್ರೆ ಸೈಜ್ ಏನಾಗುತ್ತಾ, ಸೈಜ್ ಇನ್ಕ್ರೀಸಸ್ ಡ್ಯೂ ಟು ಸೀಲ್ಡಿಂಗ್ ಎಫೆಕ್ಟ್. ಏನಾಗುತ್ತೆ ನಮ್ಗೆ ಸೀಲ್ಡಿಂಗ್ ಎಫೆಕ್ಟ್ ಆಗುತ್ತಾ, ಸೈಜ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ಅಟೋಮಿಕ್ ನಂಬರ್. ಓಕೆ, ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ ಯಾವ ತರ ಇರ್ತಿರೋದು ಅಲ್ಕಲೈನ್ ಅರ್ತ್ ಮೆಟಲ್ಸ್. If you compare ionization enthalpy of alkaline earth metals with alkali metal, ionization enthalpy of alkaline earth metals with alkali metals ಏನಾಗುತ್ತೆ ನೋಡ್ರಿ. ಇವಾಗ what happens, alkali metals are having higher ionization enthalpy than alkaline earth metals. think ಮಾಡಿ ಸ್ವಲ್ಪ ಹೌದಾ. ಏನಾಗುತ್ತೆ ಇಲ್ಲಿ, ಸಾರಿ, alkaline earth metals having higher ionization enthalpy than alkali metals. ಯಾಕೆ ಆತರ ಆಗುತ್ತಾ, why that happens, ಯಾಕೆ ಆತರ ಆಗುತ್ತೆ ರೀ? ಸಿ ಲೆಫ್ಟ್ ಟು ರೈಟ್ ಬಂದ್ರೆ ಸೈಜ್ ಡಿಕ್ರೀಸ್ ಆಗುತ್ತೆ ಹೌದಾ. ಗ್ರೂಪ್ 1 ಎಲಿಮೆಂಟ್ಸ್ ದೊಡ್ಡ ಇರ್ತಾವ, ಗ್ರೂಪ್ 2 ಎಲಿಮೆಂಟ್ಸ್ ಒಂದ್ ಸ್ವಲ್ಪ ಕಡಿಮೆ ಇರ್ತಾವ ಹೌದಾ. ಸೊ ನ್ಯೂಕ್ಲಿಯಸ್ ವಿಲ್ ಹೋಲ್ಡ್ ದಿ ಎಲೆಕ್ಟ್ರಾನ್ ಸ್ಟ್ರಾಂಗ್ಲಿ. ನ್ಯೂಕ್ಲಿಯಸ್ ಏನ್ ಮಾಡ್ತಾವ, ಸ್ಟ್ರಾಂಗ್ ಹಿಡ್ಕೊಂಡಿರುತ್ತೆ ಹೌದಾ. ಸೊ ಬಿಕಾಸ್ ಆಫ್ ದಟ್ ರೀಸನ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದಿ ಆರ್ಬಿಟ್ ವಿಚ್ ಇಸ್ ನಿಯರ್ ಟು ದ ನ್ಯೂಕ್ಲಿಯಸ್ ಇಸ್ ಡಿಫಿಕಲ್ಟ್ ಹೌದಾ. ನಾವೇನ್ ಮಾಡಬಹುದು, ನ್ಯೂಕ್ಲಿಯಸ್ ನಿಂದ ದೂರ ಇರೋ ಎಲೆಕ್ಟ್ರಾನ್ ನ ಪಟ್ಟನ್ ತೆಗಿಬಹುದು, ಈಸಿಲಿ ಬಂದ್ಬಿಡುತ್ತದು ಹೌದಾ. ನ್ಯೂಕ್ಲಿಯಸ್ ಸಮೀಪ ಇದ್ರೆ ದ ರಿಮೂವಲ್ ಬಿಕಮ್ಸ್ ಡಿಫಿಕಲ್ಟ್. The alkaline earth metals have low ionization enthalpy due to fairly large size of atoms. ನೀವು alkali metal ಕಂಪೇರ್ ಮಾಡಿದ್ರೆ alkaline earth metal ಸೈಜ್ ಹೆಂಗಿರುತ್ತಂದ್ರ ಹೆಂಗಿರುತ್ತೆ, ಇದರದು ಕಡಿಮೆ ಇರುತ್ತೆ ಹೌದಾ. ಬಟ್ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ದೇ ಆರ್ ಕಂಪೇರಿಂಗ್ ಅಮಂಗ್ ದೋಸ್ ಎಲಿಮೆಂಟ್ಸ್. ಇಫ್ ಯು ಕಂಪೇರ್ ದ ಅಯೋನೈಸೇಷನ್ ಎಂಥಾಲ್ಪಿ ಓನ್ಲಿ ಇನ್ alkaline earth metals, ಏನಾಗುತ್ತಾ, ಗ್ರೂಪ್ 2 ಮಾತ್ರ ಕನ್ಸಿಡರ್ ಮಾಡಬೇಕಾ. ಸೊ ಗ್ರೂಪ್ 2 ಏನಾಗುತ್ತೆ, ಸೈಜ್ ಎಲ್ಲದೂ ದೊಡ್ಡ ಇರುತ್ತೆ ಹೌದಾ. Because of that reason, overall generally they have got low ionization enthalpy, and then they will compare the ionization enthalpy of group 1 with group 2 ಹೌದಾ. ನಾವು ಗ್ರೂಪ್ 2 ಏನ್ ಮಾಡಬಹುದು, ಗ್ರೂಪ್ 1 ಜೊತೆ ಕಂಪೇರ್ ಮಾಡಬಹುದು. The first ionization enthalpy of alkaline earth metals are higher than those of corresponding group 1 ನೋಡ್ರಿ. ಫಸ್ಟ್ ionization enthalpy ಮಾತ್ರ ಜಾಸ್ತಿ ಇರುತ್ತಾವಂತ. ಎರಡು ರೀಸನ್ ಇದಾವೆ. ಫಸ್ಟ್ ರೀಸನ್ ಏನು ನೋಡಿ, ಇಫ್ ಯು ಟೇಕ್ ಗ್ರೂಪ್ 1 and group 2, ಸ್ಮಾಲ್ ಸೈಜ್ ಇರುತ್ತಾ ಇದ್ರದ್ದು, ಗ್ರೂಪ್ 2 ಇದು ಲಾರ್ಜ್ ಇರುತ್ತಾ. ಸೊ ಹವೆವರ್ ಏನಾಗುತ್ತೆ, ನಮ್ಮ ionization enthalpy ಜಾಸ್ತಿ ಇರುತ್ತೆ. ಫಸ್ಟ್ ರೀಸನ್. ಸೆಕೆಂಡ್ ರೀಸನ್,
In group 1, electron is removed from s1 orbital, s orbital, and this is only one electron. Here the electrons are paired here. The s orbital is completely filled here. The removal of electron from completely filled orbital is difficult. So because of these two reasons, removal of electron from the group 2 element is difficult than removal of electron from group 1. So ionization enthalpy ಏನಾಗುತ್ತಾ ಇದೇ ತರ ಚೇಂಜ್ ಆಗುತ್ತೆ. ಸೊ ಗ್ರೂಪ್ 2 ಎಲಿಮೆಂಟ್ ದು ionization enthalpy ಗ್ರೂಪ್ 1 ಗಿಂತ ಏನಿರುತ್ತಾ ಜಾಸ್ತಿ ಇರುತ್ತೆ. ಆಕ್ಚುಲಿ ಏನಾಗಬೇಕಿತ್ತು ನಮಗದು ಏನಾಗಬೇಕು ಆರ್ಡರ್ ಕರೆಕ್ಟ್ ಆಗಿ ಫಾಲೋ ಆಗ್ತಿದೆಯಾ ಇದು ದ ವೆರಿ ಸೇಮ್ ಆರ್ಡರ್ ಇಸ್ ಫಾಲೋಡ್ ದೇರ್ ಇಸ್ ನೋ ಎಕ್ಸೆಪ್ಷನ್ ಹೌದಾ ಯಾಕಂದ್ರೆ ಎಕ್ಸೆಪ್ಷನ್ ಮೇಲೆ ಕ್ವಶನ್ಸ್ ಬರ್ತಾವ ನಿಮಗೆ ದೇರ್ ಆರ್ ಸಮ್ ಎಕ್ಸೆಪ್ಷನ್ ಇಫ್ ಯು ಕಂಪೇರ್ ಗ್ರೂಪ್ 13 ವಿತ್ ಗ್ರೂಪ್ 2 ಏನಾಗುತ್ತೆ ನೋಡ್ರಿ ಅವಾಗ ಗ್ರೂಪ್ 13 ಮತ್ತು ಗ್ರೂಪ್ 2 ಕಂಪೇರ್ ಮಾಡಿದ್ರಿ ಅಂತಂದ್ರ ಅವಾಗ ಏನಾಗುತ್ತಾ ದೇರ್ ಇಸ್ ಅ ವೇರಿಯೇಷನ್ ನಿಮ್ಗೆ ಏನಾಗುತ್ತಾ ವೇರಿಯೇಷನ್ ಆಗುತ್ತೆ ಹೌದಾ ಸೊ ಆ ತರ ವೇರಿಯೇಷನ್ ಇಲ್ಲಿ ಅಬ್ಸರ್ವ್ ಮಾಡಕ್ ಆಗೋದಿಲ್ಲ ನೆಕ್ಸ್ಟ್ it is interesting to note that the second ionization enthalpy of alkaline earth metals are smaller than those of corresponding alkali metal ನೋಡಿ ಇದು ಗ್ರೂಪ್ 1 ಗ್ರೂಪ್ 2 ಇಲ್ಲಿ ns1 ಅಂತ ಇದೆ ಇಲ್ಲಿ ns2 ಅಂತ ಇದೆ ಹೌದಾ ನೀವು however if you manage to remove one electron ಹೆಂಗೋ ನೀವು ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ ಇದು ns1 ಆಯ್ತಾ ಅವಾಗ ಇದ್ರದ್ದು ionization enthalpy ಕಂಪೇರ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ the second ionization enthalpy of alkaline earth metals are smaller than group 1 ಇದಕ್ಕಿಂತ ಏನಾಗುತ್ತೆ ಇದು ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಫಸ್ಟ್ ionization enthalpy ಮಾತ್ರ ಇದ್ರದ್ದು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಹೈಡ್ರೇಷನ್ ಎಂಥಾಲ್ಪಿ ಆಲ್ರೆಡಿ ನಾವು ಹೈಡ್ರೇಷನ್ ಬಗ್ಗೆ ಗ್ರೂಪ್ 1 ಅಲ್ಲಿ ಡಿಸ್ಕಸ್ ಮಾಡಿವಿ hydration enthalpy like alkali metal ions the hydration enthalpies of alkaline earth metals decreases with increase in ionic size generally ಇದೆ ತರ ಆಗುತ್ತೆ ಎಲ್ಲ ಕಡೆ ಹೌದಾ as the size of ion increases hydration enthalpy decreases ಹೌದಾ ಆ ionic size decrease ಆದ್ರೆ hydration enthalpy ಏನಾಗುತ್ತಾ increase ಆಗುತ್ತೆ vice versa ಹೌದಾ ನೋಡಿ ಬೆರಿಲಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಸ್ಟ್ರಾನ್ಸಿಯಂ ಬೇರಿಯಂ ಇಲ್ಲಿ ಏನಾಗುತ್ತೆ ನಮ್ಮ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ಈಗ ಸೈಜ್ ಇಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಹೈಡ್ರೇಷನ್ ಎಂಥಾಲ್ಪಿ ಇಸ್ ಡಿಕ್ರೀಸಿಂಗ್ ದಿಸ್ ಈಸ್ ಆರ್ಡರ್ ಆಫ್ ಹೈಡ್ರೇಷನ್ ಎಂಥಾಲ್ಪಿ ಇಲ್ಲಿ ಕೊಟ್ಟಿರೋದು ಏನವರು ಆರ್ಡರ್ ಆಫ್ ಹೈಡ್ರೇಷನ್ ಎಂಥಾಲ್ಪಿ ಆಫ್ ಬೆರಿಲಿಯಂ ಇಸ್ ಗ್ರೇಟರ್ ದ್ಯಾನ್ ಮ್ಯಾಗ್ನೀಷಿಯಂ ದೆನ್ ಕ್ಯಾಲ್ಸಿಯಂ ಸ್ಟ್ರಾನ್ಸಿಯಂ ಬೇರಿಯಂ ಅರ್ಥ ಆಯ್ತಾ ಸೊ ನೆನ್ಬಿಟ್ಕೊಂಡ್ಬಿಟ್ರಿ ಸೈಜ್ ಇನ್ಕ್ರೀಸ್ ಆದ್ರೆ ಏನಾಗತ್ತಾ ಹೈಡ್ರೇಷನ್ ಎಂಥಾಲ್ಪಿ ಕಡಿಮೆ ಆಗುತ್ತೆ ಸೈಜ್ ಕಡಿಮೆ ಆದ್ರ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ ಲಿಥಿಯಂ ಅಲ್ಲಿ ನೋಡಿದೀವಿ ಹೋದಿಲ್ಲ ಎಲ್ಲಕ್ಕಿಂತ ಸ್ಮಾಲ್ ಇರುತ್ತಾ ಮ್ಯಾಕ್ಸಿಮಮ್ ಹೈಡ್ರೇಷನ್ ಎಂಥಾಲ್ಪಿ ಇರ್ತದೆ ಹೌದಾ ದ ಹೈಡ್ರೇಷನ್ ಎಂಥಾಲ್ಪೀಸ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ ಅಯಾನ್ಸ್ ಆರ್ ಲಾರ್ಜರ್ ದ್ಯಾನ್ ದೋಸ್ ಆಫ್ ಅಲ್ಕಲಿ ಮೆಟಲ್ಸ್ ಇದ್ರದ್ದು ಏನಿರ್ತಾವ ಅಂದ್ರೆ ಹೈಡ್ರೇಷನ್ ಎಂಥಾಲ್ಪಿಗಳು ಅಲ್ಕಲಿ ಮೆಟಲ್ ಗಿಂತ ಜಾಸ್ತಿ ಇರ್ತಾವ ಯಾಕಿರಬಹುದು ಅವಾಗಲೇ ಹೇಳಿದ್ನಲ್ರಿ ಸೈಜ್ ಕಡಿಮೆ ಆದ್ರೆ ಏನಾಗುತ್ತೆ ನಮಗ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ ಸೊ ಗ್ರೂಪ್ 1 ಅಲ್ಕಲಿ ಮೆಟಲ್ ಮತ್ತು ಅಲ್ಕಲೈನ್ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಯಾರ ಸೈಜ್ ಕಡಿಮೆ ಇರುತ್ತಾ ಅಲ್ಕಲೈನ್ ಅರ್ತ್ ಮೆಟಲ್ಸ್ isn't it so their hydration enthalpies are greater larger than alkali metals ಹೌದಾ the compounds of alkaline earth metals are more extensively hydrated than those of alkali metals ನೋಡ್ರಿ ಸೈಜ್ ಕಡಿಮೆ ಇರುತ್ತಾ ಅಲ್ಕಲೈನ್ ಅರ್ತ್ ಮೆಟಲ್ ದು ಸೈಜ್ ಕಡಿಮೆ ಇರುತ್ತಾ as size is smaller hydration is large hydration ಜಾಸ್ತಿ ಆಗುತ್ತಾ ಸೊ ಅಲ್ಕಲೈನ್ ಅರ್ತ್ ಮೆಟಲ್ ಹೈಡ್ರೇಷನ್ ಅಲ್ಕಲಿ ಮೆಟಲ್ ಗಿಂತ ಜಾಸ್ತಿ ಇರುತ್ತೆ ಅರ್ಥ ಆಯ್ತಾ ನೋಡ್ರಿ ಮ್ಯಾಗ್ನೀಷಿಯಂ ಇಸ್ ಅವೈಲೇಬಲ್ ಆಸ್ MgCl2 ಕ್ಯಾಲ್ಸಿಯಂ ಆಸ್ CaCl2 ಹೌದಾ ಇವೆರಡು ಸಾಲ್ಟ್ಗಳು ಹೆಂಗ್ ಸಿಗ್ತಾವ ಅಂದ್ರೆ ನಮಗ ದೇ ಜನರಲಿ ನೇಚರ್ ಒಳಗ ನಮ್ಗೆ ಹೆಂಗ್ ಸಿಗ್ತಾವ ಅಂತಂದ್ರ ದಿಸ್ ಮ್ಯಾಗ್ನೀಷಿಯಂ ಇಸ್ ಬಾಂಡೆಡ್ ವಿತ್ 6 ವಾಟರ್ ಮಾಲಿಕ್ಯೂಲ್ ಹೆಕ್ಸಾಹೈಡ್ರೇಟ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಹೆಕ್ಸಾಹೈಡ್ರೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಹೆಕ್ಸಾಹೈಡ್ರೇಟ್ ಈ ಫಾರ್ಮಲ್ ಸಿಗುತ್ತೆ ಹೌದಾ ದಿಸ್ ಸೋಡಿಯಂ ಕ್ಲೋರೈಡ್ ಅಂಡ್ ಪೊಟ್ಯಾಸಿಯಂ ಕ್ಲೋರೈಡ್ ಡು ನಾಟ್ ಫಾರ್ಮ್ ಹೈಡ್ರೇಟ್ ನೋಡಿ ಸೋಡಿಯಂ ಆದ್ಮೇಲೆ ಮ್ಯಾಗ್ನೀಷಿಯಂ ಬರುತ್ತೆ ನಮಗ ಹೌದಾ ನೆಕ್ಸ್ಟ್ ಪೊಟ್ಯಾಸಿಯಂ ಆದ್ಮೇಲೆ ಕ್ಯಾಲ್ಸಿಯಂ ಬರುತ್ತೆ ಇವು ಗ್ರೂಪ್ 1 ಇವು ಗ್ರೂಪ್ 2 ಇವು ಹೈಡ್ರೇಟ್ ಫಾರ್ಮೇಶನ್ ಜಾಸ್ತಿ ಮಾಡೋದಿಲ್ಲ ಇವೇನ್ ಮಾಡ್ತಾವೆ ಹೈಡ್ರೇಟ್ ಫಾರ್ಮೇಶನ್ ಮಾಡ್ತವೆ ಕ್ಲಿಯರ್ ಅರ್ಥ ಆಯ್ತಾ next their physical properties calcium strontium and barium impart
ಕ್ಯಾರೆಕ್ಟರಿಸ್ಟಿಕ್ ಬ್ರಿಕ್ ರೆಡ್, ಕ್ರಿಮ್ಸನ್ ಅಂಡ್ ಆಪಲ್ ಗ್ರೀನ್ ಕಲರ್ಸ್. ನಾಲ್ಕು ತೋರಿಸಿದೀನಿ ಕಲರ್ ನಿಮಗೆ, ಹೌದಾ? ಸೊ ಈ ಕ್ಯಾಲ್ಸಿಯಂ ಏನ್ ಮಾಡುತ್ತಾ, ಇಟ್ ವಿಲ್ ಶೋ ಬ್ರಿಕ್ ರೆಡ್ ಕಲರ್, ಸ್ಟ್ರಾನ್ಸಿಯಂ ಶೋಸ್ ಕ್ರಿಮ್ಸನ್ ಕಲರ್ ಅಂಡ್ ದಟ್ ಬೇರಿಯಂ ಗಿವ್ಸ್ ಆಪಲ್ ಗ್ರೀನ್ ಕಲರ್. ನೀವು ಆಕ್ಸಿಡೈಸಿಂಗ್ ಫ್ಲೇಮ್ ಅಲ್ಲಿ ಒಂದು ಸ್ಪ್ಯಾಚುಲಾದಲ್ಲಿ ಸಾಲ್ಟ್ ಅನ್ನು ತಗೊಂಡು ಹಿಡಿದ್ರಿ ಅಂತಂದ್ರ ದ ಫ್ಲೇಮ್ ವಿಲ್ ಹ್ಯಾವ್ ದಿಸ್ ಕಲರ್, brick red, crimson and apple green. ಹೌದಾ? The alkaline earth metals in general are silvery white. ಹೆಂಗಿರ್ತಾವ? Silvery white. ಹೌದಾ? lustrous ಅಂದ್ರೆ ಏನು? ಹೊಳೆದಿರ್ತಾವ. And relatively soft but harder than alkali metals. ಸಾಫ್ಟ್ ಇರೋದಿಲ್ಲ, ಅದಕ್ಕಿಂತ ಒಂಚೂರು ಏನಿರ್ತಾವ? ಹಾರ್ಡ್ ಇರ್ತಾವ. ಹೌದಾ? ನೆಕ್ಸ್ಟ್, ಬೆರಿಲಿಯಂ ಅಂಡ್ ಮ್ಯಾಗ್ನೇಷಿಯಂ ಅಪಿಯರ್ ಟು ಬಿ ಸಮ್ವಾಟ್ ಗ್ರೇಸ್. ನೋಡಿ, ಬೆರಿಲಿಯಂ ಮತ್ತು ಮ್ಯಾಗ್ನೇಷಿಯಂ ಹೆಂಗ್ ಅಂತಂದ್ರೆ ನಮಗೆ ಗ್ರೇ ಕಲರ್ ದಾಗ ಕಾಣಿಸ್ತಾವ. ಹೌದಾ? ದ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದೀಸ್ ಮೆಟಲ್ಸ್ ಆರ್ ಹೈಯರ್ ದ್ಯಾನ್ ದಿ ಕರೆಸ್ಪಾಂಡಿಂಗ್ ಅಲ್ಕಲಿ ಮೆಟಲ್ಸ್. ನೋಡ್ರಿ, ಈ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಕಲಿ ಮೆಟಲ್ ಕಿಂತ ಜಾಸ್ತಿ ಇರ್ತಾವ. ಯಾಕೆ ಜಾಸ್ತಿ ಇರ್ತಾವ ನೋಡ್ರಿ, ಹೇಳೋಣ್ರಿ. ಯಾಕೆ ಜಾಸ್ತಿ ಇರಬಹುದು? See, because of smaller size and higher electrons, density is greater. Alkali metal compare madre, the densities of alkaline earth metals is greater. So they have got higher melting point and boiling point. Next, their chemical properties. Chemical property ಏನು ನೋಡ್ರಿ, alkaline earth metals are less reactive than alkali metals. Why? Alkaline earth metals less reactive ಇರ್ತಾವ. ಯಾಕೆ ಹೇಳ್ರಿ ನೋಡೋಣ? They are stable because of their outer shell is complete. The removal of electron is difficult. So these are less reactive. ಏನಾಗ್ತಾವ? ಲೆಸ್ ರಿಯಾಕ್ಟಿವ್ ಆಗ್ತಾವ. ನೆಕ್ಸ್ಟ್, ದ ರಿಯಾಕ್ಟಿವಿಟಿ ಆಫ್ ದೀಸ್ ಎಲಿಮೆಂಟ್ಸ್ ಇನ್ಕ್ರೀಸಸ್ ಆನ್ ಗೋಯಿಂಗ್ ಡೌನ್ ದ ಗ್ರೂಪ್. ಟಾಪ್ ಟು ಬಾಟಮ್ ಬಂದ್ರಿ ಅಂತಂದ್ರೆ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಆಗಬಹುದು? Yes. On going from top to bottom, size of atom goes on increasing. As the size increases, removal of electron becomes easy. Can be removed easy. Once the electron removed, they becomes ions and they will react. It's very good. Reactivity towards air and water. How they react with air and water. So the beryllium and magnesium are kinetically inert to oxygen. Kinetically inert to oxygen means reaction bhal slow irutte. Kinetically slow means what? Reaction is very slow. And water and air and water of the so this is because of the formation of an oxide film on their surface. Nodri, important point idu. Beryllium ಮತ್ತು magnesium ಏನ್ ಮಾಡ್ತಾವ ಅಂತಂದ್ರೆ they do not react readily with oxygen and water. This is because they will form oxide layer on their surface. So ನೀವು ಏನಾದರೂ ಬೆರಿಲಿಯಂ ತಗೊಂಡು ವಾಟರ್ ಅಲ್ಲಿ ಡಿಪ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಏನಾಗುತ್ತಂದ್ರ the surface of beryllium will react with water. ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತಾ? It will form oxide layer. ಏನ್ ಫಾರ್ಮ್ ಆಗುತ್ತೆ ನಮ್ಗ? ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಹೌದಾ? Once the oxide layer is formed, remaining metals cannot react with water. ಈಗ ನೋಡ್ರಿ, ಇದ್ರ ಮೇಲೆ ಕವರ್ ಹಾಕಿದಂಗ ನಾನೀಗ ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ತೀನಿ. ನಾನು ಪ್ಲಾಸ್ಟಿಕ್ ಕವರ್ ಹಾಕಿ ವಾಟರ್ ಡಿಪ್ ಮಾಡ್ರೆ ಏನ್ ರಿಯಾಕ್ಟ್ ಆಗುತ್ತೆ? ಆಗೋದಿಲ್ಲ. ಹೌದಾ? ಸೊ ಆ ಕವರ್ ಯಾರಿಂದ ಆಗಿರ್ತದೋ ಇಟ್ ಇಸ್ ಮೇಡ್ ಆಫ್ ಆಕ್ಸೈಡ್. ಹೌದಾ? However, powdered beryllium burns brilliantly on ignition in air to give beryllium oxide and beryllium nitride. ನೋಡ್ರಿ, ನೀವೇನಾದ್ರೂ ಈ ಬೆರಿಲಿಯಂ ಅನ್ನು ತಗೊಂಡು ಪೌಡರ್ ಮಾಡಿ ಬರ್ನ್ ಮಾಡಿದ್ರ ಈಸಿಲಿ ಏನಾಗ್ತದೆ? ಬರ್ನ್ ಆಗುತ್ತೆ. ಹೌದಾ? ಟು ಗಿವ್ ಬೆರಿಲಿಯಂ ಆಕ್ಸೈಡ್ ಅಂಡ್ ಬೆರಿಲಿಯಂ ನೈಟ್ರೈಡ್. ಹೌದಾ? ಸೊ ನಾವು ನಿನ್ನೆ ಇದನ್ನ ಕಂಪೇರ್ ಮಾಡಿದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಏನು? ದ ಕಂಪ್ಯಾರಿಸನ್ ಆಫ್ ಲಿಥಿಯಂ ವಿತ್ ಬೆರಿಲಿಯಂ. So lithium also forms nitrides when they react with air. It also forms nitrides. Magnesium is more electropositive and burns with dazzling brilliance. Magnesium hang burn ಆಗುತ್ತೆ ಅಂತಂದ್ರೆ dazzling brilliance ಅಂದ್ರೆ ಏನು? ನೀವು ಸುರ್ಸುರ್ ಬತ್ತಿ ಹಚ್ತೀರಿ ಗೊತ್ತಾ?
ಸುರ್ಸುರ್ ಬತ್ತಿ ಪಟಾಕಿ ಹಚ್ತೀರಿ ಗೊತ್ತಾ, ಅವಾಗ ಏನ್ ಬ್ರೈಟ್ ಬರುತ್ತೆ ಗೊತ್ತಾ, ಹೌದಾ ಆ ತರ. ಸೊ ದೇ ಬರ್ನ್ ವಿತ್ ದಟ್ ಮಚ್ ಆಫ್ ಬ್ರೈಟ್ನೆಸ್, ಹೌದಾ. So it burn with dazzling brilliance in air to give magnesium oxide and magnesium nitride. It will produce magnesium oxide and magnesium nitride. Magnesium oxide ಮತ್ತು magnesium nitride na formation ಮಾಡುತ್ತೆ. Next, calcium, strontium and barium. Calcium, strontium and barium are readily attacked by air to form their oxides and nitride. ಕ್ಯಾಲ್ಸಿಯಂ ಆಕ್ಸೈಡ್, ಸ್ಟ್ರಾನ್ಸಿಯಂ ಆಕ್ಸೈಡ್, ಬೇರಿಯಂ ಆಕ್ಸೈಡ್ ಯಾವಾಗ ಫಾರ್ಮ್ ಆಗುತ್ತಂದ್ರ, ಅಂಡ್ ದೀಸ್ ಎಲಿಮೆಂಟ್ಸ್ ರಿಯಾಕ್ಟ್ ವಿತ್ ಏರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ದೇ ವಿಲ್ ಫಾರ್ಮ್ ಆಕ್ಸೈಡ್ಸ್ ಅಂಡ್ ನೈಟ್ರೈಡ್ಸ್. ನೆನಪಿರ್ಲಿ, ಗ್ರೂಪ್ 1 ಅಲ್ಲಿ ತಗೊಂಡ್ರೆ ಲಿಥಿಯಂ ಮಾತ್ರ ನೈಟ್ರೈಡ್ ಫಾರ್ಮ್ ಮಾಡುತ್ತೆ. ದ ರಿಮೈನಿಂಗ್ ಎಲಿಮೆಂಟ್ಸ್ ಡು ನಾಟ್ ಫಾರ್ಮ್ ನೈಟ್ರೈಡ್, ಬಟ್ ಇನ್ ಗ್ರೂಪ್ 2 ಆಲ್ ದಿ ಎಲಿಮೆಂಟ್ ಕ್ಯಾನ್ ಫಾರ್ಮ್ ನೈಟ್ರೈಡ್. ಓಕೆನಾ. They also react with water with increasing vigorous even in cold to form hydroxide. Water jothe react ಮಾಡಿ ಏನು ಫಾರ್ಮ್ ಮಾಡ್ತಾವೋ, they will form hydroxide, MOH twice. ಏನು ಫಾರ್ಮೇಷನ್ ಮಾಡ್ತಾವೋ, ಹೈಡ್ರಾಕ್ಸೈಡ್ ಫಾರ್ಮೇಷನ್ ಮಾಡ್ತಾವ with the liberation of hydrogen. ಹೌದಾ. Reactivity towards halogens. How they react with halogen? ನೋಡ್ರಿ, halogen ಜೊತೆ ಯಾವ ತರ ರಿಯಾಕ್ಟ್ ಮಾಡ್ತಾವು. All the alkaline earth metals combine with halogen at elevated temperature. Elevated means what? High temperature. Elevated ಅಂದ್ರೆ ಏನು, high temperature, forming their halides. Information ಮಾಡ್ತಾವು, they will form their halides of the formula MX2. ಯಾಕಂತಂದ್ರೆ ಹಿಯರ್ ದೀಸ್ ಆರ್ ಡೈವ್ಯಾಲೆಂಟ್. ಗ್ರೂಪ್ 1 ಮೊನೋವ್ಯಾಲೆಂಟ್ ಇರ್ತಾವ, ಗ್ರೂಪ್ 2 ನೀವು ಡೈವ್ಯಾಲೆಂಟ್, M2+ ಅಯಾನ್ ಫಾರ್ಮೇಷನ್ ಆಗುತ್ತೆ ನಮಗೆ ಆಲ್ವೇಸ್. ದೇ ವಿಲ್ ಫಾರ್ಮ್ M2+. ದ ಥರ್ಮಲ್ ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ಬೆರಿಲಿಯಂ ಫ್ಲೋರೇಟ್ tetrafluoride. Ammonium beryllium tetrafluoride is the best route for the preparation of beryllium fluoride. Beryllium fluoride prepare ಮಾಡಬೇಕಾದ್ರೆ ನಾವು ಈ ಕಾಂಪೌಂಡ್ ಯೂಸ್ ಮಾಡಬೇಕು ನೋಡ್ರಿ. ಏನಿದೆ ಹೆಸರು? ಅಮೋನಿಯಂ ಬೆರಿಲಿಯಂ ಟೆಟ್ರಾಫ್ಲೂರೈಡ್. ಇದನ್ನ ಬರ್ನ್ ಮಾಡಿದ್ರೆ ಏನಾಗುತ್ತಾ? It will produce beryllium difluoride and beryllium chloride. This beryllium chloride is conveniently, the beryllium chloride method is there. Beryllium chloride is conveniently made from the oxide. So the beryllium chloride ಬೇಕಾದ್ರೆ ಏನು ಮಾಡಬೇಕು ನಾವು? This ammonium beryllium chloride ಅನ್ನು ಯೂಸ್ ಮಾಡಬೇಕು. If we want beryllium fluoride, if we want beryllium chloride, we have to use its oxide. Beryllium oxide ತಗೊಂಡು ಏನು ಮಾಡಬೇಕು ನಾವು? ಈ coke ಹಾಕಿ. This C means what? This is our coke in the form of carbon. ಹೌದಾ? ಹಾಕಿ ಏನು ಮಾಡಬೇಕು? ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಬೇಕು at 600 to 800 Kelvin temperature. 600 to 800 Kelvin temperature, you will have beryllium chloride. Yes friends, please remember this BeF2 and BeCl2 are linear. The structure ಹೆಂಗಿರುತ್ತದೆ? Linear ಇರುತ್ತೆ. BeF2 and BeCl2 and the bond angle is 180 degree. Bond angle ಎಷ್ಟು ಇರುತ್ತೆ? 180 degree ಇರುತ್ತೆ. And beryllium is sp hybridized. The hybridization of beryllium is sp. Okay. Reactivity towards hydrogen. How these will react with hydrogen? All the elements of group 2 except beryllium. Beryllium ಮಾತ್ರ react ಮಾಡೋದಿಲ್ಲ. Remaining ಎಲ್ಲ element react ಮಾಡುತ್ತಾ. Combine with hydrogen upon heating to form their hydrides. M plus H2 at high temperature it will give MH2. M plus H2 gives MH2. So this beryllium hydride however can be prepared by the reaction of beryllium chloride with what is this? LiAlH4, lithium aluminium hydride. It's the best reducing agent. Nodi illi reduction reaction agutte. Removal of electronegative element other than oxygen is also called as oxidation. Howda? Sorry, yaudidu? Reduction, not oxidation. Reduction. Nodi reaction ee tara agutte nodri. BeCl2 react with LiAlH4, they will give BeH2
LiCl and AlCl3. So in this method we can prepare our beryllium hydride BH to prepare ಮಾಡಬಹುದು. Reactivity towards acid. So ಇವೆಲ್ಲ ಮೆಟಲ್ ದಾವಂತರ ಏನ್ ಮಾಡ್ತಾವ, they will react with acid and they will liberate dihydrogen. Second group elements, alkaline earth metals react with HCl to form MCl2 and they liberate hydrogen gas. If you take any element, if you take calcium, magnesium, so strontium, ಯಾವ ಬೇಕಾದ ಎಲಿಮೆಂಟ್ ತಗೊಂಡ್ರೆ ಏನ್ ಮಾಡ್ತಾವ, they will liberate dihydrogen upon reacting with acids. Reducing nature ಇದ್ರದ್ದು ಹೌದಾ. Alkaline earth metals are strong reducing agents. ಇವೇನೋ strong reducing agents. This is indicated by large negative value of their reduction potential. ಅದರದ್ದು reduction potential ಇರುತ್ತೆ, ನೆಗೆಟಿವ್ ಇರುತ್ತೆ. E naught is equals to negative. E naught negative ಅದರ ಮೀನಿಂಗ್ ಏನು? Electrochemistry ನೆನಪಿದೆಯಾ? If the value of electron potential is negative or less than 0, these can be oxidized easily. Oxidized easily. ಇವೇನಾಗ್ತಾವ? easily oxidize ಆಗ್ತಾವ. Means they can lose electron easily. Lose electron easily means they can reduce another compounds. They can reduce another compound. So ಬೇರೆ compound reduce ಮಾಡ್ತಂದ್ರೆ ಏನು? Reducing agents. ಹೌದಾ? They can behave as good reducing agents. However, their reducing power is less than those of their corresponding alkali metal. Why? These are less reducing than alkali metals. ಯಾಕೆ ಇರಬಹುದು ಆ ತರ? Because alkali metals can lose electron faster. ಗ್ರೂಪ್ 1 ಗ್ರೂಪ್ 2 ಕಂಪೇರ್ ಮಾಡ್ರೆ ಯಾರು ಎಲೆಕ್ಟ್ರಾನ್ ಈಸಿಲಿ ಕಳ್ಕೊತಾರ? ಗ್ರೂಪ್ 1 ಎಲಿಮೆಂಟ್ಗಳು ಹೌದಾ. ಸೊ ಆಸ್ ದೇ ಲೂಸ್ ಎಲೆಕ್ಟ್ರಾನ್ ವೆರಿ ಈಸಿಲಿ, ದೇ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಇವು ಎಲೆಕ್ಟ್ರಾನ್ ಈಸಿಲಿ ಕಳ್ಕೊಳ್ಳೋದಿಲ್ಲ, ಸೊ ದೀಸ್ ಆರ್ ಆಲ್ಸೋ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಬಟ್ ಆಸ್ ಕಂಪೇರ್ಡ್ ವಿತ್ ಗ್ರೂಪ್ 1 ದೇ ಆರ್ ಲೆಸ್. ಅರ್ಥ ಆಯ್ತಾ? Beryllium has a less negative value compared to other alkaline earth metals. ನೀವೆಲ್ಲ alkaline earth metal ತಗೊಂಡ್ರೆ beryllium value ಏನಿದೆ, net value, it is less negative. So less negative ಅದರ meaning ಏನು? It is not a good reducing agent. It is not a good reducing agent. However, the reducing nature is due to large hydration energy. ಇದು ಏನಾಗುತ್ತಾ? However, ಇದ್ರದ್ದು electropotential negative ಇದ್ರು it behave as a reducing agent. Why? Because it has got large hydration energy associated with the small size of beryllium ion. Relatively large value of the atomization enthalpy of the metal. See, ಇಲ್ಲೊಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಏನ್ ಗೊತ್ತಾ ನೋಡಿ, ನಮ್ಗ ಬೆರಿಲಿಯಂ ರಿಡ್ಯೂಸಿಂಗ್ ಏಜೆಂಟ್ ಆಗಬೇಕು. when it becomes reducing agent, when beryllium become reducing agent, when it loses electron, then it becomes a reducing agent. ಹೌದಾ. ಸಿ ಅದನ್ನ ಈ ಬೆರಿಲಿಯಂ ಏನ್ ಮಾಡ್ಬೇಕು, ಯಾರ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಮಾಡ್ಬೇಕು, ಅದು it should reduce them, means it should give electron to them. ಹೌದಾ. But however, electrode potential value of beryllium is less negative, means what? It do not lose electron easily. However, if you put beryllium ions or beryllium compounds in a solvent, in water, what happens? Hydration takes place. ಏನಾಗುತ್ತೆ? ಅದು hydration ಆಗುತ್ತೆ. So during hydration, some amount of energy is released. Some amount of energy is released. By utilizing that energy, beryllium can lose electron. ಆಯ್ತಾ? ನೀವು ಬೆರಿಲಿಯಂ ಕಂಪೌಂಡ್ ತಗೊಂಡು ವಾಟರ್ ಹಾಕಿದ್ರೆ ಅಂತಂದ್ರೆ ಹೈಡ್ರೇಷನ್ ಎಂಥಾಲ್ಪಿ ರಿಲೀಸ್ ಆಗುತ್ತೆ. ಆ ಹೈಡ್ರೇಷನ್ ಎಂಥಾಲ್ಪಿ ಯೂಸ್ ಮಾಡ್ಕೊಂಡು ಬೆರಿಲಿಯಂ ಏನಾಗುತ್ತೆ, ನಮ್ಗೆ ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವ. ಬಿಕಾಸ್ ಹೈಡ್ರೇಷನ್ ಎಂಥಾಲ್ಪಿ ಇಸ್ ಗ್ರೇಟರ್ ದನ್ ಅಯೋನೈಸೇಷನ್ ಎಂಥಾಲ್ಪಿ ಫಾರ್ beryllium. So it can lose electron. By using those electron, it can behave as a reducing agent. ಅರ್ಥ ಆಯ್ತು ಕಾನ್ಸೆಪ್ಟ್? General characteristics of the compounds of alkaline earth metals. ಇದ್ರದ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. The oxides and hydroxide. The alkaline earth metals burn in oxygen to form monoxide. Information ಮಾಡ್ತಾವ, monoxide ಫಾರ್ಮ್ ಮಾಡುತ್ತೆ. ಹೌದಾ. Which except for beryllium oxide. Beryllium oxide formation ಮಾಡೋದಿಲ್ಲ. And they have rock salt structure. Rock salt ಅಂದ್ರೆ ಯಾವುದು? NaCl structure. The structure of NaCl is called as rock salt structure. The beryllium oxide is essentially covalent in nature. ಉಳಿದಿವೆಲ್ಲ ಅಯಾನಿಕ್ ಇರ್ತಾವ, ಬಟ್ ಬೆರಿಲಿಯಂ ಮಾತ್ರ ಇರುತ್ತೆ, ನಮಗ ಕೋವಲೆಂಟ್ ಇರುತ್ತೆ. This beryllium oxide is amphoteric.
This beryllium oxide is amphoteric. Amphoteric means what? Which behave as acid as well as base. But other all the oxides are, while other oxides are amphoteric, while other oxides of the element are ionic in nature. Ionic irtava, and however these are metal oxides. Metal oxides are basic in nature. Metal oxides irtava, so basic irtava. All these oxides except beryllium oxide are basic in nature. ಹೌದಾ? ಇದು ಬೆರಿಲಿಯಂ ಆಕ್ಸೈಡ್ ಮಾತ್ರ ಏನಿರೋದಿಲ್ಲ, ಬೇಸಿಕ್ ಇರೋದಿಲ್ಲ. ಯಾಕೆ ಹೇಳ್ರಿ? ಬಿಕಾಸ್ ಇಟ್ ಇಸ್ ಕೋವಲೆಂಟ್. ಹೌದಾ? ಸೊ ಬೇಸಿಕ್ ಕ್ಯಾರೆಕ್ಟರ್ ಕಡಿಮೆ ಇರುತ್ತೆ ಇದ್ರದ್ದು. And they will react with water to form sparingly soluble hydroxide. Information ಮಾಡ್ತಾವು sparingly soluble hydroxide. ನೋಡ್ರಿ, if they form barium hydroxide is sparingly soluble. Calcium hydroxide is also sparingly soluble. Strontium, these all are sparingly soluble. 100% soluble ಆಗೋದಿಲ್ಲ ವಾಟರ್ ದಲ್ಲಿ. MO means oxide react with water, it will produce metal hydroxide, and these are sparingly soluble. Sparingly means what? Partially soluble. The solubility, thermal stability and basic character of these hydroxide increases with increasing atomic number from magnesium to barium. ಇಲ್ಲಿ ಏನಾಗುತ್ತೆ ನೋಡ್ರಿ, ಮ್ಯಾಗ್ನೇಷಿಯಂ ಇಂದ ಬೇರಿಯಂ ಹೋದ್ರಿ ಅಂತಂದ್ರ ಅಲ್ಲಿ ಏನಾಗುತ್ತೆ ನಮ್ಗ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗುತ್ತಾ. ಸೊ ಅದರ ಸಾಲ್ಯುಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ ಎಲ್ಲ ಏನಾಗುತ್ತಾ, ಇನ್ಕ್ರೀಸ್ ಆಗುತ್ತೆ. ನೋಡಿ, beryllium hydroxide react with OH minus ions to form BeOH 4 times. So that this is one coordination compound. Enidu coordination compound. This is BeOH twice plus 2HCl plus 2H2, it will give BeOH 4 times Cl2. So that this is called as berylate ion. Berylate ಅಂದ್ರೆ ಇದು ನೋಡಿ. This is called as berylate ion. Berylate ion. ಹೌದಾ? ಅರ್ಥ ಆಯ್ತಾ? They will form one coordination compound. ಏನ್ ಮಾಡ್ತಾವ? coordination compound ಗಳನ್ನು ಫಾರ್ಮೇಶನ್ ಮಾಡ್ತಾವ. Halides. The halides of group 2 elements. Halides of group 2 elements. Except for beryllium halide. Except for beryllium halide, all other halides of alkaline earth metals are ionic. ನೋಡ್ರಿ, ಬೆರಿಲಿಯಂ ಮಾತ್ರ ಏನಿರುತ್ತೆ ನಮಗ ಕೋವಲೆಂಟ್ ಇರುತ್ತೆ. ಉಳಿದಿವೆಲ್ಲ ಆಕ್ಸೈಡ್ ಮತ್ತು ಹ್ಯಾಲೈಡ್ಸ್ ಎಲ್ಲ ಏನಿರ್ತಾವ ನಮಗ, ದೇ ಆರ್ ionic in nature. Beryllium halides are essentially covalent and soluble in organic solvent. ಯಾವುದು ಕೋವಲೆಂಟ್ ಅದಾವಲ್ಲ ಅವೆಲ್ಲ ಏನಾಗ್ತಾವ ನಮಗ ಆರ್ಗಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಾವ. ಹೌದಾ? Beryllium chloride has chain structure. It has got chain structure in solid state as shown like this. ನೋಡಿ, BeCl2 ಏನಿರುತ್ತೆ ನಮಗ chain structure ಇರುತ್ತೆ. ಯಾಕೆ ಈ ತರ ಫಾರ್ಮೇಶನ್ ಮಾಡ್ತದು? Why it will form chain structure? Why it will form chain structure? See, BeCl2 exists like this. It is a linear molecule, isn't it? Consider one more compound. ಹೌದಾ? See here what happens to this beryllium, only there are 4 electrons in its valence shell. ಎಷ್ಟು ನೋಡ್ರಿ electrons? There are only 2 bonds, no? 2 bond means how many electron? 1 2 3 4. There are only 4 electrons. So it want to complete it octet. ಇದೇನ್ ಮಾಡ್ತಾ ಅಂದ್ರೆ octet ಅನ್ನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತಾ. So it will form bond with chlorine. Here also it will form bond with the chlorine of another BeCl2 molecule. So ಎಷ್ಟಾಗುತ್ತೆ ನೋಡ್ರಿ ಬಾಂಡ್ ಈಗ 8. So 8 electrons. There are 4 bonds and 8 electrons. Octet ಏನಾಗುತ್ತಾ ಕಂಪ್ಲೀಟ್ ಆಗುತ್ತೆ. ಹೌದಾ? So because of this reason it exists as a chain. ಯಾತ ಎಕ್ಸಿಸ್ಟ್ ಆಗುತ್ತೆ ನಮಗದು ಚೈನ್ ಫಾರ್ಮುಲಾ ಎಕ್ಸಿಸ್ಟ್ ಆಗುತ್ತೆ. It exists as chain. ಅರ್ಥ ಆಯ್ತಾ ಇದು? The tendency to form halide hydrate gradually decreases down the group. ನೋಡ್ರಿ, ಇವೆಲ್ಲ ಹ್ಯಾಲೈಡ್ಗಳು ಹೈಡ್ರೇಟ್ ಫಾರ್ಮೇಶನ್ ಆಗ್ತವೆ, ಇವು ಕಡಿಮೆ ಆಗ್ತಾವ. ಮ್ಯಾಗ್ನೇಷಿಯಂ 8 ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತಾ, ಕ್ಯಾಲ್ಸಿಯಂ 6 ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತಾ, ಸ್ಟ್ರಾನ್ಸಿಯಂ 6 ಮಾಲಿಕ್ಯೂಲ್, ಬೇರಿಯಂ ಓನ್ಲಿ 2 ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಹೌದಾ? ಸೊ ದ ಫಾರ್ಮೇಶನ್ ಆಫ್ ಹೈಡ್ರೇಟ್, ದ ಕೆಪಾಬಿಲಿಟಿ ಟು ಫಾರ್ಮ್ ಹೈಡ್ರೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಡೌನ್ ದ ಗ್ರೂಪ್ ಏನಾಗ್ಬಿಡ್ತದೆ, ಡಿಕ್ರೀಸ್ ಆಗಿದೆ. ಸಾಲ್ಟ್ಸ್ ಆಫ್ ಆಕ್ಸೋ ಆಸಿಡ್. ಇದ್ರ ಆಕ್ಸೋ ಆಸಿಡ್ ಯಾವ ತರ ಇರುತ್ತೆ? ಆಕ್ಸೋ ಆಸಿಡ್ ಅಂದ್ರೆ ಗೊತ್ತಲ್ಲ,
What do you mean by oxo acid? Oxo acid, C double bond O OH. The hydrogen is present on hydroxyl group, which is bonded to C double bond O or P double bond O or S double bond O. ಇಲ್ಲಿ ಯಾವ್ದರ ಜೊತೆ ಏನಾಗಿರ್ತದೆ ಬಾಂಡ್ ಆಗಿರುತ್ತೆ. So one of the best example is carbonate. Carbonate ಯಾವ ತರ ಇರ್ತದೆ? CO3 2- carbonate. ಹೌದಾ? The carbonates of alkaline earth metals are insoluble in water. Carbonates ನೋಡಿದ್ರಾ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಕಾರ್ಬೋನೇಟ್ ಯಾವ ತರ ಇರ್ತಾವ? ಅಮರ್ಪಸ್ ಇರ್ತಾವದಿಲ್ಲ. So these are insoluble in water and can be precipitated by addition of sodium or ammonium carbonate. ನೀವೇನಾದ್ರೂ ಅದಕ್ಕೆ sodium carbonate ಅಥವಾ ammonium carbonate ಹಾಕಿದ್ರೆ ಏನಾಗ್ತಾವು? They will become precipitate. The solubility of carbonates in water decreases as atomic number of the metal ion increases. As atomic number increases, solubility decreases. All the carbonates decompose on heating to give carbon dioxide and oxide. ನೋಡ್ರಿ ಎಲ್ಲಾ ಕಾರ್ಬೋನೇಟ್ಗಳು MCO3 compounds upon heating. heat ಮಾಡಿದ್ರೆ ಏನು ಬರುತ್ತೆ ನಿಮಗೆ? You will have your carbon dioxide MO metal oxide plus CO2. information ಆಗುತ್ತಾ? They will liberate carbon dioxide. carbon dioxide ಏನು ಮಾಡ್ತಾವ? liberate ಮಾಡ್ತಾವ. Next sulfates. sulfate ಅಂದ್ರೆ ಯಾವ? SO4 2-. ಹೌದಾ? whenever group 2 elements react with the sulfate, they will form metal sulfate of the formula MSO4. MSO4. So these sulfates are solids and stable to heat. Group 2 element of the sulfate ಹೆಂಗಿರ್ತಾವ? They are solid and they are stable to heat. Calcium sulfate ನೋಡಿದಿರಾ? Calcium sulfate, magnesium sulfate ಇವೆಲ್ಲ ಹೆಂಗಿರ್ತಾವ? They are even crystalline also. They are available as crystalline. Beryllium sulfate, magnesium sulfate. ಇವೆರಡು beryllium ಮತ್ತು magnesium. These are soluble in water. These are soluble in water. Solubility decreases from calcium sulfate to barium sulfate. Calcium ನಿಂದ barium ಏನಾಗುತ್ತೆ ನಮ್ಗೆ? Solubility decrease ಆಗ್ತಾ ಹೋಗುತ್ತೆ. Because size increases, solubility in water decreases. The greater hydration enthalpy of beryllium and magnesium ions overcome the lattice enthalpy. ನೋಡ್ರಿ ಇಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೆನಪಿಟ್ಕೋರಿ. ಫಾರ್ ಬೆರಿಲಿಯಂ ಅಂಡ್ ಮ್ಯಾಗ್ನೀಷಿಯಂ the hydration enthalpy. Hydration enthalpy ಅಂದ್ರೆ ಏನು? The amount of energy released when 1 mole of compound is dissolved in water. ಹೌದಾ? ಅವಾಗ ಏನಾಗುತ್ತಾ? ಇದರ lattice enthalpy ಗಿಂತ hydration enthalpy ಜಾಸ್ತಿ ಇರುತ್ತೆ. Therefore these sulfates are soluble in water. Lattice enthalpy ಅಂದ್ರೆ ಏನು? The amount of enthalpy required to break the bonds, all the type of bonds between the 1 mole of compound to form its ions or gaseous molecules. ಹೌದಾ? ಸೊ ಇದು lattice enthalpy ಅಂದ್ರೆ lattice ನ ಬ್ರೇಕ್ ಮಾಡಕ್ಕೆ ಎನರ್ಜಿ ಬೇಕಾಗೋದು. ಹೈಡ್ರೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತಲ್ಲ, by utilizing some of that energy the compounds are dissolved in the water. They are soluble in water. Nitrates. What about the properties of nitrate? The nitrates are made by dissolution of carbonate in dilute nitric acid. So nitrate ಹೆಂಗ್ ಮಾಡ್ತಾರೆ ಅಂತಂದ್ರೆ dissolution of the carbonate ಗಳನ್ನ MCO3 ಗಳನ್ನ ತಂದು ನೈಟ್ರಿಕ್ ಆಸಿಡ್ ಒಳಗೆ ಡಿಸಾಲ್ವ್ ಮಾಡ್ತಾರೆ. HNO3 ಏನ್ ಮಾಡ್ತಾರೆ? ಅದನ್ನ ಡಿಸಾಲ್ವ್ ಮಾಡ್ತಾರ. then they will convert metal nitrates. ಏನಾಗ್ತಾವ ನಮಗವು? metal nitrates. Magnesium nitrate crystallizes with 6 molecule of water. ನೋಡ್ರಿ ಹೈಡ್ರೇಷನ್ ಹೆಂಗಿರ್ತದ್ರದ್ದು? 6 molecule of water ಇರುತ್ತೆ. Whereas barium nitrate crystallizes as anhydrous salt. ನೀವೇನಾದ್ರೂ MgNO3 twice ತಗೊಂಡ್ರಿ ಅಂತಂದ್ರ, ಮ್ಯಾಗ್ನೀಷಿಯಂ ನೈಟ್ರೇಟ್ ತಗೊಂಡ್ರಿ ಅಂತಂದ್ರ ಇಟ್ ಎಕ್ಸಿಸ್ಟ್ ಆಸ್ 6H2O. ಅದೇ ನೀವೇನಾದ್ರೂ ಬೇರಿಯಂ ತಗೊಂಡ್ರೆ BaNO3 twice. ಇದೇನ್ ಸಿಗುತ್ತೆ ನಮಗದು? ಅನ್ಹೈಡ್ರಸ್ ಫಾರ್ಮಲ್ ಸಿಗುತ್ತೆ. ಇದು ವಾಟರ್ ಮಾಲಿಕ್ಯೂಲ್ ಆಡ್ ಆಗೋದೇ ಇಲ್ಲ. ಸೊ ಹೈಡ್ರೇಷನ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಅಂತ. ಏನಿದ್ರ ಮೀನಿಂಗ್? ಹೈಡ್ರೇಷನ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. Tendency to form hydrates decreases with increasing size and decreasing hydration enthalpy. ನೋಡ್ರಿ ಇಲ್ಲಿ ಸೈಜ್ ಇನ್ಕ್ರೀಸ್ ಆಗುತ್ತೆ ನಮಗ, ಹೈಡ್ರೇಟ್ ಫಾರ್ಮ್ ಆಗೋದು ಡಿಕ್ರೀಸ್ ಆಗುತ್ತೆ. All of them decompose on heating to give oxide and lithium nitrate.
ಆಕ್ಸೈಡ್ ಅಂಡ್ ಲಿಥಿಯಂ ನೈಟ್ರೇಟ್. ನೋಡ್ರಿ ಇಲ್ಲಿ ಮೆಟಲ್ ಏನಾದ್ರು ನೀವು ಮೆಟಲ್ ನೈಟ್ರೇಟ್ ಹೀಟ್ ಮಾಡಿದ್ರೆ ಅಂತಂದ್ರ ದೇ ವಿಲ್ ಪ್ರೊಡ್ಯೂಸ್ 2MO plus 4NO2 plus O2 ಎಲ್ಲ ಈ ತರ ಡಿಕಂಪೋಸ್ ಆಗ್ತಾವ. ಆಲ್ ದಿ group 2 elements can group 2 nitrates can decompose in this manner, but lithium ಏನ್ ಮಾಡುತ್ತಾ, it will produce lithium nitrate. ಸಾರಿ ಲಿಥಿಯಂ ಇದು ಗ್ರೂಪ್ 1 ಎಲಿಮೆಂಟ್ ಅಲ್ಲ. ಲಿಥಿಯಂ ನಾವು ಡಿಕಂಪೋಸ್ ಮಾಡಿದ್ರೆ ಏನ್ ಬರ್ತಿತ್ತು ನೋಡ್ರಿ ನಮಗ, ಲಿಥಿಯಂ ಕಂಪೌಂಡ್ ಡಿಕಂಪೋಸ್ ಮಾಡಿದ್ರೆ ಏನ್ ಬರ್ತಿತ್ತು ನಮಗ, ಲಿಥಿಯಂ ಆಕ್ಸೈಡ್ ಬರ್ತಿತ್ತ. ಅಲ್ಟಿಮೇಟ್ಲಿ ಯೂಸ್ ಟು ಗೆಟ್ ಲಿಥಿಯಂ ಆಕ್ಸೈಡ್. ಆ ತರ ಬೆರಿಲಿಯಂ, ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ನೀವು ಯಾವ್ದು ಬೇಕಾದ ನೈಟ್ರೇಟ್ ತಗೊಂಡು ಹೀಟ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗ, ಯು ವಿಲ್ ಹ್ಯಾವ್ ಆಕ್ಸೈಡ್. ಏನ್ ಬರ್ತಾ, ಆಕ್ಸೈಡ್ ಬರುತ್ತೆ. ನೆಕ್ಸ್ಟ್, ದ ಕಂಪ್ಯಾರಿಸನ್ ಆಫ್ ಪ್ರಾಪರ್ಟೀಸ್ ಆಫ್ ಬೆರಿಲಿಯಂ ವಿತ್ ಅದರ್ ಎಲಿಮೆಂಟ್ಸ್ ಆಫ್ ದಿ ಗ್ರೂಪ್. ಏನಿದು, ಎನಾಮಲಸ್ ಬಿಹೇವಿಯರ್. ಏನಿದು, ಎನಾಮಲಸ್ ಬಿಹೇವಿಯರ್. ನೋಡಿ ಯಾವಾಗಲೂ ಒಂದಿಷ್ಟೆಲ್ಲ ಪ್ರಾಪರ್ಟಿಗಳು ಬಂದಿದ್ವಿ ನಮಗ, ಏನ್ ಮಾಡ್ತೀವಿ ಅಂತ ಹೇಳಿ. ಹೌದಾ, ಬೆರಿಲಿಯಂ ಯಾವ ಡಿಫ್ರೆಂಟ್ ಇರುತ್ತೆ ಅಂತ ಹೇಳಿ. ಅದ್ರ ಒಂದ್ ಸರ್ತಿ ಏನ್ ಮಾಡೋಣ, ಓವರ್ ವ್ಯೂ ಮಾಡೋಣ ಇದನ್ನ. ಬೆರಿಲಿಯಂ ಫಾರ್ಮ್ಸ್ ಕೋವಲೆಂಟ್ ಕಂಪೌಂಡ್, ಹೌದಾ, ಬಟ್ ಅದರ್ ಕ್ಯಾನ್ ಫಾರ್ಮ್ ಅಯಾನಿಕ್ ಕಂಪೌಂಡ್. ಫಸ್ಟ್ ಡಿಫರೆನ್ಸ್, it has got high melting and boiling points. High melting and boiling point, these have got low melting and low boiling point. Does not react with water even at elevated temperature. ನೋಡಿ high temperature ಏನು ಮಾಡೋದಿಲ್ಲ ಇವು, ವಾಟರ್ ಜೊತೆ ರಿಯಾಕ್ಟ್ ಮಾಡೋದಿಲ್ಲ ಬೆರಿಲಿಯಂ. they will react with water. ಒಂದು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಸಾಕು ಏನ್ ಮಾಡ್ತಾವು, they will react with water. ಹೌದಾ, does not combine directly with hydrogen. even ಇದು ಹೈಡ್ರೋಜನ್ ಜೊತೆ ಕಂಬೈನ್ ಆಗೋದಿಲ್ಲ. ಹೌದಾ, ಸೊ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಕ್ಕೆ ಏನ್ ಮಾಡ್ಬೇಕು ನಾವು, we have to use lithium aluminum hydride for beryllium, but they will combine with hydrogen directly. ಉಳಿದೆಲ್ಲ ಎಲಿಮೆಂಟ್ ಮಾಡ್ತಾವ ಹೈಡ್ರೋಜನ್ ಜೊತೆ ಡೈರೆಕ್ಟ್ ಆಗಿ ಕಂಬೈನ್ ಆಗ್ತಾವ. this does not combine directly with halogen. halogen ಜೊತೆ ಕಂಬೈನ್ ಆಗೋದಿಲ್ಲ. ಹೌದಾ, they will combine directly with halogens. ಎಸ್, ಬೆರಿಲಿಯಂ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು, we should use ಕೋಕ್ ಅನ್ನ ಯೂಸ್ ಮಾಡ್ಬೇಕು ನಾವು. ಹೌದಾ, these halides are covalent. these halides ಏನಿರ್ತಾವ, covalent ಇರ್ತಾವ. and other halides are they are electrovalent. electrovalent means what, ionic. ಹಿಂಗಿರ್ತಾವ ಉಳಿದಿವೆಲ್ಲ ಅಯಾನಿಕ್ ಇರುತ್ತೆ. remaining all are ionic in nature. similarities between beryllium and aluminium. The diagonal relationship of aluminium with beryllium. aluminium ಮತ್ತು beryllium ಏನು diagonal relationship. ನೋಡಿ ಎರಡು ಏನದ ಅಂತಂದ್ರ, ಬೆರಿಲಿಯಂ ಕ್ಲೋರೈಡ್ ಫಾರ್ಮ್ ಡೈಮರಿಕ್ ಸ್ಟ್ರಕ್ಚರ್ ಲೈಕ್ ಅಲ್ಯೂಮಿನಿಯಂ. ನೋಡಿ ಅಲ್ಯೂಮಿನಿಯಂ ಏನ್ ಮಾಡುತ್ತೆ, ನಮಗೆ ಡೈಮರ್ ಮಾಡುತ್ತೆ. ಹೌದಾ, ನೆನಪಿದೆ ಸ್ಟ್ರಕ್ಚರ್ ಅಲ್ಯೂಮಿನಿಯಂದು, ಸ್ಟ್ರಕ್ಚರ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್. ಡು ಯು ರಿಮೆಂಬರ್? AL ಅಂತ ತಗೊಂಡ್ರಿ ಅಂತಂದ್ರೆ ದಿಸ್ ಈಸ್ AlCl3 and this is AlCl3. ಹೌದಾ, it will form a bridge with chlorine and aluminium. aluminium will form a bridge with chlorine. ಹೌದಾ, ಈ ತರ ಕಂಪೌಂಡ್ ಫಾರ್ಮ್ ಆಗುತ್ತೆ ನಮಗೆ. and even beryllium ನಾವು ಆವಾಗಲೇ ನೋಡಿದೀವಿ, beryllium chloride also form polymeric chain structure, isn't it? to complete it ಇದು ಏನ್ ಮಾಡ್ತಾ, AlCl2 ಪಾಲಿಮರ್ ಇರುತ್ತೆ, ಇದು ಪಾಲಿಮರ್ ಆಗುತ್ತೆ, ಅದು BeCl2. next, both are soluble in organic solvent and are strong Lewis acid. ಇವೆಲ್ಲ ಏನು, strong Lewis acid. beryllium hydroxide dissolves in excess of alkali. beryllium hydroxide dissolves in excess of alkali and gives berylate ion. ಯಾವುದು, berylate ion. and hydrogen as aluminum hydroxide which gives aluminate ion. ನೋಡ್ರಿ ಇದು ನೀವು ಬೆರಿಲಿಯಂ ಹೈಡ್ರಾಕ್ಸೈಡ್ ಅನ್ನ ಜಾಸ್ತಿ ಹೈಡ್ರಾಕ್ಸೈಡ್ ಒಳಗೆ ಆಲ್ಕಲಿ ಡಿಸಾಲ್ವ್ ಮಾಡಿದ್ರೆ ಅಂತ ಏನ್ ಬರುತ್ತೆ ನಿಮ್ಗ, ಬೆರಿಲೇಟ್ ಅಯಾನ್ ಬರುತ್ತೆ, BuH4 2-. ಹೌದಾ, ನೀವೇನಾದ್ರೂ ಅಲ್ಯೂಮಿನಿಯಂ ನ ಆತರ ಡಿಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗ, ಅಲ್ಯೂಮಿನೇಟ್ ಅಯಾನ್ ಬರುತ್ತೆ. ಬಟ್ ದ ಫಾರ್ಮೇಶನ್ ಆಫ್ ಬೆರಿಲೇಟ್ ಅಂಡ್ ಅಲ್ಯೂಮಿನೇಟ್ ಇಟ್ ಈಸ್ ನಾಟ್ ಕಾಮನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಮೆಟಲ್ಸ್. ಏನ್ ಫಾರ್ಮ್ ಆಗ್ತಾವಲ್ಲ, ಇದು ಅಲ್ಯೂಮಿನಿಯಂ ಮತ್ತು ಬೆರಿಲಿಯಂ ಸೇಮ್ ರಿಯಾಕ್ಟ್ ಮಾಡ್ತಾವಲ್ಲ, ಇದ್ರ ತರ ರಿಯಾಕ್ಟ್ ಬಿಟ್ಟು ಉಳಿದ ಎಲ್ಲ ಎಲಿಮೆಂಟ್ಸ್ ಇರೋದಿಲ್ಲ. Beryllium and aluminium ions have strong tendency to form complex. Beryllium ಮತ್ತು ಅಲ್ಯೂಮಿನಿಯಂ ಮಾಡ್ತಾವ ಅಂದ್ರ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ತಾವ with electronegative element like fluorine. Al4 2-, BeF4 2- and AlF6 3-. they will form coordination compound or complex compound. ಇವೇನಿವು ಕಾಂಪ್ಲೆಕ್ಸ್ ಕಂಪೌಂಡ್.
Both beryllium and aluminum hydroxides are amphoteric in nature. These are amphoteric in nature. Amphoteric andre ಏನು? They behave as acid as well as base. The carbides of beryllium carbide, like aluminum carbide give methane on hydrolysis. ಇವಾಗ hydrolyze ಮಾಡಿದ್ರೆ ಏನು ಬರುತ್ತೆ ನಮ್ಗೆ? methane gas ಬರುತ್ತೆ. Next, both beryllium and aluminum are rendered passive by nitric acid. ನೀವೇನಾದರೂ ನೈಟ್ರಿಕ್ ಆಸಿಡ್ ಒಳಗೆ ಹಾಕಿದ್ರೆ ಅಂತ ಏನಾಗಿಬಿಡ್ತಾವು? They will form oxide layer, ಹೌದಾ? And they will not react with nitric acid. Beryllium and aluminum do not dissolve in nitric acid. Reason ಏನು? Because of formation of oxide layer, protective oxide layer over their surface. Next, some important compounds of group 2 ನೋಡೋಣ. Some important compounds group 2 element ಇದೆ. The first one, calcium hydroxide. It is also called as slaked lime. Calcium hydroxide, CaOH twice. Calcium hydroxide is ನಾವು slaked lime ಅಂತ ಕರಿತೀವಿ. The calcium hydroxide is prepared by adding water to quick lime. Quick lime ಅಂದ್ರೆ ಯಾವುದು? Calcium oxide. Calcium oxide water ಗೆ ಏನಾಗುತ್ತೆ ನಮಗೆ ಅದು? It will produce calcium hydroxide. It is a white amorphous powder. ಏನಿದು? White amorphous powder. It is sparingly soluble in water. ಅವಾಗ ನೋಡಿವಿ ನಾವು sparingly soluble in water. The aqueous solution is known as lime water. ಇದರ aqueous solution ಏನು ಕರಿತೀವಿ ನಾವು? Lime water ಅಂತ ಕರಿತೀವಿ. Aqueous solution of calcium hydroxide is called as lime water. In a suspension of slaked lime in water is known as milk of lime. ನೋಡಿ ನಾವೇನಾದ್ರೂ ಒಂದು ಕಂಟೈನರ್ ಅಲ್ಲಿ ಅದ ಸ್ಲೇಕ್ಡ್ ಲೈಮ್ ತಗೊಂಡು ಅದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಡಿಪ್ ಮಾಡಿದ್ರೆ ಏನ್ ಕರಿತೀವಿ ನಾವು? ಮಿಲ್ಕ್ ಆಫ್ ಲೈಮ್ ಅಂತ ಕರಿಬೇಕು. ಏನ್ ಕರಿಬೇಕು? ಮಿಲ್ಕ್ ಆಫ್ ಲೈಮ್. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಮಿಲ್ಕ್ ಆಫ್ ಲೈಮ್, ಹೌದಾ? ಆ ತರ. when carbon dioxide is passed through lime water, ಏನಾಗುತ್ತೆ ನೋಡ್ರಿ ಅವಾಗ? when carbon dioxide is passed through lime water, it turns milky. ಯಾಕೆ ಮಿಲ್ಕಿ ಆಗುತ್ತಂದ್ರ ಡ್ಯೂ ಟು ದಿ ಫಾರ್ಮೇಶನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಏನಾಗ್ತದೆ ನಮ್ಗ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಇಸ್ ಕನ್ವರ್ಟೆಡ್ ಇಂಟು ಕ್ಯಾಲ್ಸಿಯಂ ಕಾರ್ಬೋನೇಟ್. ನೋಡಿ ಇಲ್ಲಿದೆ ನೋಡಿ ರಿಯಾಕ್ಷನ್. CaOH twice react with CO2 gives CaCO3 plus H2O. ಇದೇನಿದು? ದಿಸ್ ಈಸ್ ಅವರ್ PPT. ಹೌದಾ? ಸೊ PPT ಆಗುತ್ತೆ ಅಂದ್ರೆ ಅದು ಬಾಟಮ್ ಸೆಟ್ಲ್ ಆಗೋದಿಲ್ಲ. ಇಟ್ ವಿಲ್ ರಿಟೈನ್ ಓನ್ಲಿ ಇನ್ ದ ಸೊಲ್ಯೂಷನ್. ಅದಕ್ಕೆ ನಮ್ಗೆ ಹೆಂಗ್ ಕಾಣಿಸ್ತದೆ? ಮಿಲ್ಕಿ ಟೈಪ್ ಕಾನ್ಸೆಪ್ಟ್. ದಟ್ ಬಿಕಮ್ಸ್ ಮಿಲ್ಕಿ. ನೀವು ಸಪೋಸ್ ಏನಾದ್ರು ಇದಕ್ಕೆ ನೀವು ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ, ನೀವು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಅಂತದ್ದು ಮಿಲ್ಕಿ ಆಗುತ್ತೆ. ಇಫ್ ಯು ಪಾಸ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ದ ಪ್ರೆಸಿಪಿಟೇಸ್ ಡಿಸಾಲ್ವ್ಸ್ ಅಗೇನ್. ಮತ್ತೆ ಏನಾಗ್ತದೆ? ಪ್ರೆಸಿಪಿಟೇಟ್ ಡಿಸಾಲ್ವ್ ಆಗಿಬಿಡುತ್ತಾ. it will form calcium hydrogen carbonate. in form ಆಗುತ್ತದೆ calcium hydrogen carbonate. what it is? it will form calcium hydrogen carbonate. CaCO3 react with CO2 in the presence of water will give you calcium hydrogen carbonate. calcium bicarbonate form ಹೌದಾ? milk of lime react with chlorine to form hypochlorite. ನೋಡಿ milk of lime ಏನಿರುತ್ತಲ್ಲ ಇದು ಏನ್ ಮಾಡ್ತಂತ? ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಇಟ್ ವಿಲ್ ರಿಯಾಕ್ಟ್ ವಿತ್ ಕ್ಲೋರಿನ್ ಟು ಫಾರ್ಮ್ hypochlorite ಫಾರ್ಮೇಶನ್ ಮಾಡುತ್ತೆ. ನೆನಪಿಟ್ಕೊಳ್ಳಿ ಇದು ದ ರಿಯಾಕ್ಷನ್ ಆಫ್ ಮಿಲ್ಕ್ ಆಫ್ ಲೈಮ್. ನೋಡಿ ಏನಿದೆ ರಿಯಾಕ್ಷನ್ ಇದ್ರದ್ದು? CaOH2 2Cl2 gives CaCl2 CaOCl twice. Yes, calcium hypochlorite. ಏನಿದು? ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಇಟ್ ಈಸ್ ಯೂಸ್ಡ್ ಇನ್ ಬ್ಲೀಚಿಂಗ್ ಪೌಡರ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಬ್ಲೀಚಿಂಗ್ ಪೌಡರ್. ನೆನಪಿಟ್ಕೊಳ್ಳಿ ಇದು. ದಿಸ್ ಇಸ್ ದಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್. ಎಲ್ಲ ಕೂಡಿಸಿ ಹೆಂಗ್ ಕರಿತೀವಿ ನಾವು ಇದನ್ನ? ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಬ್ಲೀಚಿಂಗ್ ಪೌಡರ್ ಕೊಟ್ಟಿದ್ದಾರೆ ನೋಡ್ರಿ ನೇಮ್. ಬ್ಲೀಚಿಂಗ್ ಪೌಡರ್. ಕ್ಯಾಲ್ಸಿಯಂ ಸಲ್ಫೇಟ್. ಇಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಹಿಂಗ್ ಕರಿತೀವಿ. POP ಅಂತ ಕರಿತಿರೋದಿಲ್ಲ? POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ದ ಫಾರ್ಮುಲಾ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದೇನು ಫಾರ್ಮುಲಾ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿ means half. It is a hemihydrate of calcium sulfate. It is obtained when gypsum calcium sulfate dihydrate is called as gypsum.
is heated to 393 Kelvin. ನೀವೇನಾದ್ರೂ ಜಿಪ್ಸಮ್ ತಗೊಂಡು 393 Kelvin ಹೀಟ್ ಮಾಡಿದ್ರೆ ಅವ ಏನಾಗುತ್ತದು, ಇಟ್ ಈಸ್ ಕನ್ವರ್ಟೆಡ್ ಇಂಟು POP. ಏನಕ್ಕೆ ಕನ್ವರ್ಟ್ ಆಗುತ್ತಂದ್ರೆ ಅದು POP ಆಗಿ ಕನ್ವರ್ಟ್ ಆಗುತ್ತಾ. ಇಟ್ ಈಸ್ ಕನ್ವರ್ಟೆಡ್ ಇಂಟು POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್. Above 393 Kelvin temperature, no water of crystallization is left and anhydrous calcium sulfate is formed. ನೋಡಿ ನೀವು 393 ಕಿಂತ ಹೆಚ್ಚು ಏನಾದ್ರು ಹೀಟ್ ಮಾಡಿದ್ರೆ ಅಂತಂದ್ರ POP ಏನ್ ಫಾರ್ಮ್ ಆಗಿರ್ತಲ್ಲ ಅದು ಮತ್ತೆ ಏನಾಗ್ಬಿಡ್ತದೋ, ಇಟ್ ವಿಲ್ ಇಂಟ್ರಾಕ್ಟ್ ಫರ್ದರ್ ಟು ಫಾರ್ಮ್ ಅನ್ಹೈಡ್ರಸ್. ಇನ್ ಫಾರ್ಮ್ ನಮ್ಗ ಕ್ಯಾಲ್ಸಿಯಂ ಸಲ್ಫೇಟ್ ಫಾರ್ಮ್ ಆಗಿಬಿಡುತ್ತೆ ಅನ್ಹೈಡ್ರಸ್ ಫಾರ್ಮ್ ಅಲ್ಲಿ. ದಿಸ್ ಈಸ್ ನೋನ್ ಆಸ್ ಡೆಡ್ ಬರ್ನ್ಡ್ ಪ್ಲಾಸ್ಟರ್. ಹಿಂಗ್ ಕರಿತೀವಿ ನಾವು, ಡೆಡ್ ಬರ್ನ್ಡ್ ಪ್ಲಾಸ್ಟರ್ ಅಂತ ಕರಿತೀವಿ, ಡೆಡ್ ಬರ್ನ್ಡ್ ಪ್ಲಾಸ್ಟರ್. It has a remarkable property of setting with water. ನೋಡ್ರಿ ವಾಟರ್ ಜೊತೆ ಏನಾಗುತ್ತದು ಸೆಟ್ ಆಗತ್ತಲ್ಲ, ಮೀನ್ಸ್ ಗಟ್ಟಿ ಆಗತ್ತಲ್ಲ, ಆ ಗಟ್ಟಿಯಾಗೋ ಪ್ರಾಪರ್ಟಿ ಮೇಲೆ ಏನ್ ಮಾಡ್ತೀವಿ ನಾವು ಅದನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡ್ತೀವಿ. On mixing with an adequate quantity of water, it forms a plaster of mass that get into hard solid in 5 to 15 minutes. ಇನ್ನು ಫ್ರಾಕ್ಚರ್ ಆಗಿರುತ್ತೆ ಗೊತ್ತಾ, ಫ್ರಾಕ್ಚರ್ ಆಗಿರುತ್ತಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಪೌಡರ್ ತಗೋತಾರೆ, ಅದು POP ಪೌಡರ್. ಹೌದಾ, ಆ ಪೌಡರ್ ನ ವಾಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸಾಲ್ವ್ ಮಾಡ್ತಾರೆ. ಆ ವಾಟರ್ ಅಲ್ಲಿ ಅದೇನ್ ಕಾಟನ್ ನಿಮ್ಗ ಸ್ಟ್ರಿಪ್ಪಿಂಗ್ ಮಾಡ್ಬೇಕಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದ್ರೊಳಗ ಸೋಕ್ ಮಾಡ್ತಾರೆ ಸ್ವಲ್ಪ. ಹೌದಾ, ಸೋಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ಇಟ್ ವಿಲ್ ಹ್ಯಾವ್ ದಿ ಮಾಲಿಕ್ಯೂಲ್ಸ್ ಆಫ್ ದಟ್ POP ಮಾಲಿಕ್ಯೂಲ್ಸ್ ಅದಕ್ಕೆ ಅಟ್ಯಾಚ್ ಆಗಿಬಿಡ್ತಾವ. ಹೌದಾ, ಆಮೇಲೆ ತಗೊಂಡು ಏನ್ ಮಾಡ್ತಾರೆ, ನೀಟಾಗಿ ಅದಕ್ಕೆ ಸ್ಟ್ರಿಪ್ಪಿಂಗ್ ಮಾಡ್ತಾರೆ ನಿಮಗೆ ಅದನ್ನ. ಅವಾಗ ಏನಾಗ್ಬಿಡ್ತದ, ಆಫ್ಟರ್ 5 to 10 minutes, ಹೌದಾ, ದಟ್ ಸಿಮೆಂಟ್ ವಿಲ್ ಸೆಟ್. ಅಲ್ಲಿ ಏನಿರುತ್ತೆ ಒಳಗಡೆ ಕಾಂಪೋನೆಂಟ್ ಸೆಟ್ ಆಗಿಬಿಡುತ್ತಾ, ಮೀನ್ಸ್ ಇಟ್ ವಿಲ್ ಬಿಕಮ್ ಹಾರ್ಡ್ ಮಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಡಿಟೇಲ್ ಆಗಿ ಅರ್ಥ ಆಗ್ಲಿಕ್ಕಂದ್ರ ಸ್ವಲ್ಪ ಕೈ ಅಥವಾ ಕಾಲದ ಮುಡ್ಕೋರಿ, ಗೊತ್ತಾಗ್ಬಿಡುತ್ತೆ. ಪ್ಲಾಸ್ಟರ್ ಆಗ್ತಾರಲ್ಲ, ವಿಲ್ ಕಮ್ ಟು ನೋ. Okay, so with this group number 2 is also over.